ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಮುದ್ದುದು ಬರ್ತ್ಡೇ ಇತ್ತು. ಹಾಗೆ ಬೆಳಗ್ಗೆ ಎಲ್ಲ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಮಗಳನ್ನು ಸ್ಕೂಲಿಗೆ ಕಳಿಸೋ ಟೈಮಿಗೆ ಮುದ್ದನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿದೆ. ಹಾಗೆ ಮತ್ತೆ ವಾಪಸ್ ಮನೆಗೆ ಬಂದಮೇಲೆ ಮಗಳನ್ನ ಕಳಿಸಿ ಬಂದಮೇಲೆ ಮತ್ತೆ ಮುದ್ದನ್ನ ಸ್ಕೂಲಿಗೆ ರೆಡಿ ಮಾಡಬೇಕು, ಅದಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಬೆಳಗ್ಗೆ ಏನೂ ಮಾಡ್ಕೊಳ್ಳಿಲ್ಲ. ಹಾಗೆ ಅಲ್ಲಿಂದ ಅವ್ರನ್ನ ರೆಡಿ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ. ನಮ್ಮ ಮನೆ ಹತ್ರನೇ ಇಲ್ಲೊಂದು ದೇವಸ್ಥಾನ ಇದೆ, ಮಹೇಶ್ವರಮ್ಮ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನ ಅಂತ. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಾನು ಒಳಗಡೆ ಹೋಗಲಿಲ್ಲ. ಮುದ್ದು ಮತ್ತು ಮಗಳನ್ನ ಇಬ್ಬರನ್ನೇ ಕಳಿಸ್ದೆ. ಇಬ್ಬರು ಫುಲ್ಲು ಅಂದರೆ ಪ್ರದಕ್ಷಿಣೆ ಮಾಡಿ ಅಂತ ಹೇಳಿದ್ರೆ ಫುಲ್ಲು ಓಡ್ತಿದ್ದಾರೆ ಇಬ್ಬರೂ. ಹಾಗೆ ಎಲ್ಲ ನಮಸ್ಕಾರ ಮಾಡಿಕೊಂಡು ಎಲ್ಲ ಪ್ರಸಾದ ಎಲ್ಲ ತೊಗೊಂಡು ಬಂದರು. ಮತ್ತು ಆಂಜನೇಯ ದೇವಸ್ಥಾನ ಇದೆಯಲ್ಲ ಪಕ್ಕದಲ್ಲಿ, ಅದಕ್ಕೂ ಕೂಡ ಹೋಗಬೇಕು ಅಂತ ಹೇಳಿದೆ. ಅದಕ್ಕೆ ಹಾಗೆ ಈಚೆ ಬರೋಣ ಅನ್ನುವಾಗ ಅಲ್ಲೊಂದು ಯಾರೋ ಮೊಸರನ್ನೇನೋ ಮಾಡ್ಕೊಂಡು ಬಂದಿದ್ರು, ಅದನ್ನು ಕೊಟ್ಟರು. ತಿಂದ್ಕೊಂಡು ಹಾಗೆ ಆಂಜನೇಯ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ರೆಡಿಯಾದರು. ಅವನಿಗೆ ಇವತ್ತು ಬರ್ತ್ಡೇ ಇರೋದರಿಂದ ಫುಲ್ ಖುಷಿಯಾಗಿಬಿಟ್ಟಿದ್ದಾನೆ. ಹಾಗೆ ಕುಣ್ಕೊಂಡು ಓಡಾಡ್ತಿದ್ದಾನೆ. ಎಷ್ಟು ದಿನದಿಂದ ನನ್ನ ಬರ್ತ್ಡೇ ಯಾವಾಗ ಕೇಕ್ ಕೊಡಲ್ವಾ ಅಂತ ಹೇಳಿ ಇದೇ ಮಾಡ್ತಾಯಿದ್ದ. ಹಾಗೆ ಎಲ್ಲ ಮುಗಿಸ್ಕೊಂಡು ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದ್ವಿ. ಅವನು ಅಲ್ಲೆಲ್ಲ ಓಡಿ ಹೋಗ್ತಿದ್ನಲ್ಲ, ಸುಸ್ತಾಯಿತು, ಇಲ್ಲಿ ಮೆಟ್ಲು ಹತ್ತೋದಕ್ಕೆ ಆಗ್ತಿಲ್ಲ, ಸ್ಲೋ ಆಗಿ ಹೋಗ್ತಾ ಇದ್ದಾನೆ. ಹಾಗೆ ಹತ್ಕೊಂಡು ಬಂದ. ಈಗ ಅವನಿಗೆ ಮತ್ತೆ ಸ್ಕೂಲಿಗೆ ರೆಡಿ ಮಾಡಬೇಕು. ಹಾಗೆ ಅಂದರೆ ತುಂಬ ಬರ್ತಡೇ ಅಂತ ಯಾವಾಗಲೂ ಕೇಳು, ನನಗೆ ನಾಳೆ ನಾಡಿದ್ದು ಅಂತ ಹೇಳಿ ಸಾಕಾಗ್ತಿತ್ತು. ಅಂದರೆ ಅವನು ಕೇಳ್ತಾನೆ ಇರಲಿಲ್ಲ ಮಾತನ್ನು. ಕೊನೆಗೆ ಕ್ಯಾಲೆಂಡರ್ ಇರುತ್ತಲ್ಲ, ಅದರಲ್ಲಿ ಒನ್ ಫುಲ್ ವೀಕ್ದು ಈ ಥರ ಹೀಗೆ ಬಂದು ಅಂತ ಹೇಳಿ ಇಲ್ಲಿ ಬರುತ್ತೆ ನಿನ್ನ ಬರ್ತಡೇ ಅಂತೇಳಿ ಈ ಥರ ಎಲ್ಲ ಯಾಮಾರಿಸೋ ಥರ ಮಾಡ್ತಾ ಇದ್ದೆ ಅವನಿಗೆ. ಯಾಕಂದರೆ ಬಿಡ್ತಾ ಇರಲಿಲ್ಲ, ಅಷ್ಟು ಇದು ಮಾಡ್ತಿದ್ದ. ಹಾಗೆ ಹಾಯ್, ಹ್ಯಾಪಿ ಬರ್ತ್ಡೇ ಸಾರಿ ಹೇಳಬೇಕಾ? ಆಯಿತು, ಸ್ಮೈಲ್ ಮಾಡು ಸ್ವಲ್ಪ ಸಾಕು. ಸ್ಕೂಲ್ಗೆ ಹೋಗ್ತೀವತ್ತು? ಸರಿ. ಸ್ಕೂಲ್ಗೆ ಅಂತ ಈ ಬ್ಲೇಸರ್ ಇರೋವಂಥ ಡ್ರೆಸ್ನ ಹಾಕಿದ್ದೆ. ಮತ್ತು ಹಾಗೆ ಚಾಕ್ಲೇಟ್ಸು ಎಲ್ಲ ತೊಗೊಂಡೋಗ್ಬೇಕಿತ್ತು, ಮಕ್ಕಳಿಗೆಲ್ಲ ಕೊಡೋಕ್ಕೆಲ್ಲ ಬೇಕಲ್ವ ಅಂತೇಳಿ ಚಾಕ್ಲೇಟ್ಸ್ ನಮ್ಮ ಮನೆಯವ್ರನ್ನ ನೈಟ್ ತೊಗೊಂಬಂದಿಟ್ಟಿದ್ರು. ಅದನ್ನೆಲ್ಲ ಎಷ್ಟು ಮಕ್ಕಳಿದ್ದಾರೆ ನೋಡಿ ಅಂತ ಪ್ಯಾಕ್ ಮಾಡಿ ಕಳಿಸ್ದೆ ಸ್ಕೂಲಿಗೆ ಅಂತ. ಬಾಯ್ ಮಧು, ಬಾಯ್. ಬನ್ನಿ ಹಿಂಗೆ ಬನ್ನಿ. ಬಾಯ್. ಎಷ್ಟು ಖುಷಿಯಾಗಿದ್ದ ಅಂದರೆ ತುಂಬ ಖುಷಿಯಾಗಿದ್ದ. ಅವನಿಗಂತೂ ನನ್ನ ಬರ್ತ್ಡೇ ಸದ್ಯ ಹಬ್ಬ ಬಂದುಬಿಡ್ತಲ್ಲ ಅನ್ನೋದೇ ಅವನಿಗೆ ಖುಷಿ ಒಂಥರ. ಹಾಗೆ ಸ್ಕೂಲಲ್ಲಿ ಒಂದು ಗ್ರೀಟಿಂಗ್ ಕಾರ್ಡ್ ಥರ ರೆಡಿ ಮಾಡಿಬಿಟ್ಟು ವಿಶ್ ಮಾಡಿದರು. ತಿರ್ಗಾ ಒಂದು ಬುಕ್ಸ್ ಏನೋ ಕೊಟ್ಟಿದ್ದರು, ಈ ಥರ ಲೆಟರ್ಸ್ ಎಲ್ಲ ಇರುವಂಥದ್ದು. ಚಿಕ್ಕ ಮಕ್ಕಳಿಗೆ ಹೆಲ್ಪ್ ಆಗುತ್ತಲ್ವ ಹಾಗೆ. ಮತ್ತು ಸರಿ, ಸಂಜೆ ಏನಾದರೂ ಸ್ವೀಟ್ ಮಾಡೋಣ ಸಂಜೆ ಟೈಮಿಗೆ ಅಂದ್ಕೊಂಡು ಮುದ್ದುಗೆ ಸ್ವಲ್ಪ ಅಂದರೆ ಕೇಸರಿ ಬಾತು ಅಂತ ಹೇಳಿ ಮಾಡ್ತಾರೆ ನಮ್ಮ ಕಡೆ, ಶಾವಿಗೆದು ಅಂದರೆ ಪೀಸ್ ಥರ ಬರೋ ಥರ. ನಾನು ಅದನ್ನು ಪಾಯಸ ಥರನೇ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೆ. ಆ ಥರ ಹಲ್ವಾ ಪೀಸಸ್ ಎಲ್ಲ ಬರುತ್ತಲ್ಲ ಆ ಥರ. ಹಾಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ, ಸಂಜೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಅಂದರೆ ಹೊರಗಡೆ ಕೇಕ್ ತಂದು ಕೇಕ್ ಕಟ್ಟಿಂಗ್ ಎಲ್ಲ ಮಾಡುವಂಥದ್ದು ಇದ್ದೇ ಇರುತ್ತೆ. ಮನೆಯಲ್ಲಿ ಏನಾದರೂ ಚಿಕ್ಕದಾಗಿ ಒಂದು ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ ಅಷ್ಟೇ. ಹಾಗೆ ಶಾವಿಗೆನೆಲ್ಲ ಫ್ರೈ ಮಾಡ್ಕೊಂಬಿಟ್ಟು ತುಪ್ಪ ಹಾಕಿ ಮತ್ತು ಕಾಯಿಸಿರೋ ಹಾಲನ್ನ ತೊಗೊಂಡು ಸ್ವಲ್ಪ ಕುದಿ ಬರೆಸ್ಕೊತಿದ್ದೀನಿ. ಅಂದರೆ ಆಲ್ರೆಡಿ ಎಲ್ಲ ಕುದ್ದಿದೆ. ನೆಕ್ಸ್ಟು ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿ ಅನಿಸುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ಫ್ರೈ ಮಾಡ್ಕೊಂಡಿರೋ ಅಂಥ ಶಾವಿಗೆ ಇತ್ತಲ್ಲ ಅದನ್ನು ಕೂಡ ಎಲ್ಲ ಹಾಕ್ಕೊಂಡು, ಸಕ್ಕರೆನೂ ಕೂಡ ಅಂದರೆ 1 ಬೌಲು ಇದು ಹಾಕ್ಕೊಂಡಿದ್ದೀನಿ, ಶಾವಿಗೆ ಹಾಕ್ಕೊಂಡಿದ್ದೀನಿ. ಹಾಗಾಗಿ 2 ಬೌಲ್ ಆಗೋಷ್ಟು ನಾನು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುದಿ ಬರ್ಸ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಮಾಡೋದ್ರಿಂದ ಜಾಸ್ತಿ ಏನು ಬೇಕಾಗಿಲ್ಲ ಇದಕ್ಕೆ. ಅದು ಆಗ್ತಾ ಇರುವಾಗ ಒಂದು ತಟ್ಟೆಗೆ ಹಾಕಿ ಅದನ್ನು ಗಟ್ಟಿಯಾಗೋವರೆಗೂ ಬಿಡಬೇಕಾಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಎಲ್ಲ ಹಾಕ್ಕೊಂಡು ಹಚ್ಕೋತಾ ಇದ್ದೀನಿ ಫುಲ್ ತಟ್ಟೆಗೆಲ್ಲ. ಅಂದರೆ ಇದು ತಳ ಹಿಡ್ಕೊಳ್ಳೋದಿಲ್ಲ, ಚೆನ್ನಾಗಿ ಬಿಡುತ್ತೆ ಅದನ್ನು ಹಾಕಿದಾಗ. ಅದಕ್ಕೆ ಶಾವಿಗೆ ಎಲ್ಲ ಚೆನ್ನಾಗಿ ಕುದಿ ಬರ್ತಾಯಿತ್ತು. ನೆಕ್ಸ್ಟಲ್ಲಿ ಸ್ಮೆಲ್ಲಿಗೋಸ್ಕರ ಸ್ವಲ್ಪ ಲವಂಗ ಪೌಡರು ಮತ್ತು ಅಂದರೆ ಪೌಡರ್ ಅಂದರೆ ಫುಲ್ ನೈಸಾಗಿ ಏನು ಮಾಡ್ಕೊಂಡಿಲ್ಲ,
ಮತ್ತು ಏಲಕ್ಕಿ ಪುಡಿನ ಇಷ್ಟನ್ನು ಹಾಕಿ ಸ್ವಲ್ಪ ಗಟ್ಟಿ ಆಗೋವರೆಗೂ ಸಣ್ಣ ಉರಿಯಲ್ಲಿ ತಿರುಗಿಸ್ಕೋಬೇಕಾಗುತ್ತೆ. ಅಂದರೆ ದೊಡ್ಡ ಇಟ್ಕೊಂಡ್ರೆ ಬೇಗ ಇದಾಗ್ಬಿಡುತ್ತೆ, ಒಂಥರ ಫುಲ್ ಗಟ್ಟಿ ಆಗಲ್ಲ ಅದು, ಏನೋ ಒಂಥರ ಸ್ಮೆಲ್ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿ ಅಂದರೆ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಮಾಡ್ತಿದ್ದೀನಿ. ಹಾಗೆ ಇದು ನೋಡಿ ಎಷ್ಟು ಗಟ್ಟಿಯಾಗಿ ಬರ್ತಾಯಿದೆ, ಅಷ್ಟು ಗಟ್ಟಿಯಾಗಿ ಬಂದರೆ ಸಾಕಾಗುತ್ತೆ. ಆಮೇಲೆ ನಾನು ತುಪ್ಪ ಹಚ್ಕೊಂಡಿರೋ ಅಂಥ ತಟ್ಟೆಗೆ ಹಾಕ್ಕೋತಾ ಇದ್ದೀನಿ. ನೀಟಾಗಿ ಅದರಿಂದ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದರೆ ತವಾದಿಂದ ಒಂಚೂರು ಅಂಟ್ಕೊಂಡಿಲ್ಲ, ಅದಕ್ಕೆ ಎಷ್ಟು ನೀಟಾಗಿ ಬಿಟ್ಟಿದೆ ನೋಡಿ. ಈ ಥರ ಮಾಡ್ಕೊಂಬಿಟ್ಟು ಆ ತಟ್ಟೆಯಲ್ಲಿರೋದನ್ನ ಶಾವಿಗೆನ ಎಲ್ಲ ನೀಟಾಗಿ ಅಂದರೆ ಲೆವೆಲ್ ಮಾಡ್ಕೋತಾ ಇದ್ದೀನಿ. ಲೆವೆಲ್ ಮಾಡ್ಕೊಂಡು ಇದನ್ನು ಒಂದು ಸ್ವಲ್ಪ ಗಟ್ಟಿಯಾಗೋವರೆಗೂ ಆಚೆ ಕಡೆ ಇಡಬೇಕು. ಅಂದರೆ ಹಿಂದಿನ ದಿನ ಮಾಡಿಟ್ರೆ ಚೆನ್ನಾಗಾಗುತ್ತೆ ಇದು. ನಾನಿವಾಗ ಅರ್ಜೆಂಟಾಗಿ ಮಾಡ್ಕೊಂಡಿದ್ರಿಂದ ಸ್ವಲ್ಪ ಹೊತ್ತು ಫ್ರೀಝರಲ್ಲಿ ಇಟ್ಕೊತಿದ್ದೀನಿ, ಸ್ವಲ್ಪ ಗಟ್ಟಿ ಆಗಬೇಕು ಅಂತ ಹೇಳಿ. ಅದನ್ನು ಪೀಸ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಆಮೇಲೆ ಹಾಗೆ ಸಂಜೆಗೆ ಕೇಕ್ ಕಟ್ ಮಾಡಿಸೋದಕ್ಕೆ ಅಂತ ಹೇಳಿಬಿಟ್ಟು ಗ್ರ್ಯಾಂಡಾಗಿ ಏನಿಲ್ಲ, ಸಿಂಪಲಾಗಿ ನಾವೇ ಅಷ್ಟೇ ಮಾಡೋಣ ಅಂತ ಒಂದು 3 ವರ್ಷ ಸ್ವಲ್ಪ ಮಾಡಿದ್ವಿ ಚೆನ್ನಾಗಿ. ಇವಾಗ ಬೇಡ ಇನ್ಮೇಲೆ ಅಂತ ಅಷ್ಟೇ. ಹಾಗೆ ಮಗಂಗೆ ಬಟ್ಟೆ ತೊಗೊಂಡು ಬಂದಿದ್ವಿ ಹೊಸದು, ಅದನ್ನು ಹಾಕಿ ರೆಡಿ ಮಾಡೋಣ ಅಂತ ಹೇಳಿ. ಅವನು ಫುಲ್ ಖುಷಿಯಾಗಿದ್ದಾನೆ, ಹೊಸ ಬಟ್ಟೆ, ಕೇಕ್ ಕಟ್ಟಿಂಗ್. ಅವನಿಗೆ ಕೇಕ್ ಕಟ್ಟಿಂಗ್ ಯಾವಾಗ ಮಾಡ್ತೀನಿ ಅನ್ನೋದೇ ಅವನಿಗೊಂಥರ ಖುಷಿ. ಎಲ್ಲ ಹಾಕಿ ರೆಡಿ ಮಾಡಿದ್ರೆ, ಅಂದರೆ ನಾವು ಇದೊಂದು ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡು ಬಂದಿದ್ದೀವಿ. ಅಂದರೆ ಎಲ್ಲೂ ಆಚೆ ಹೋಗಲ್ಲ ನಾವು, ಜಾಸ್ತಿ ಮನೆಯಲ್ಲೇ ಇರ್ತೀವಿ. ಹಾಗಾಗಿ ಸ್ವಲ್ಪ ದೊಡ್ಡ ಸೈಜೇ ತೊಗೊಂಬಂದೀವಿ. ಬೇಗ ಸಣ್ಣ ಆಗಿಬಿಟ್ರೆ ನಾವು ಎಲ್ಲೂ ಆಚೆ ಹೋದಾಗ ಹಾಕೋದಕ್ಕೆ ಆಗೋದಿಲ್ಲ. ಅಂದರೆ ಇನ್ನು ಊರಿಗೆ ರಜೆ ಟೈಮಲ್ಲೆಲ್ಲ ಹೋಗ್ತೀವಿ, ಆವಾಗೆಲ್ಲ ಅಂದರೆ ಮಕ್ಕಳು ಬೆಳಿತಾನೆ ಇರ್ತಾರಲ್ವ. ಹಾಗಾಗಿ ಬಟ್ಟೆಗಳು ಸ್ವಲ್ಪ ದೊಡ್ಡದಾಗಿ ತೊಗೊಂಡಿದ್ರೆ ಸರಿ ಆಗುತ್ತೆ. ರಜೆ ಟೈಮ್ ಸ್ಕೂಲ್ಗೆ ಅಲ್ಲಿ ನಮ್ಮ ಊರಿಗೆ ಎಲ್ಲ ಹೋಗೋ ಟೈಮಿಗೆ ಇದು ಸರಿ ಹೋಗುತ್ತೆ ಅದಕ್ಕೆ. ಹಾಗೆ ನೆಕ್ಸ್ಟ್ ಫ್ರೀಝರಲ್ಲಿ ಇಟ್ಟಿದ್ನಲ್ವ ಶಾವಿಗೆದು, ಇದನ್ನು ತೊಗೊಂಡು ಎಲ್ಲ ಗಟ್ಟಿಯಾಗಿದೆ, ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಪೀಸಾಗಿ. ಚೆನ್ನಾಗಾಗುತ್ತೆ. ಅಂದರೆ ಮಾಮೂಲಿ ಪಾಯಸ ಥರ ತಿನ್ನೋ ಬದಲು ಇದೊಂಥರ ಚೆನ್ನಾಗಿರುತ್ತೆ, ಪೀಸಾಗಿ ಎತ್ಕೊಂಡು ತಿನ್ನೋದಕ್ಕೆ. ಊರ ಕಡೆ ಇದನ್ನು ಶಾವಿಗೆದು ಕೇಸರಿ ಬಾತ್ ಅಂತ ಹೇಳ್ತಾರೆ. ಇದಕ್ಕೆ ಕಲರ್ಸ್ ಕೂಡ ಹಾಕೋಬೋದು, ನಾನೇನು ಹಾಕಿಲ್ಲ, ಬರೀ ಹಾಗೆ ಅಷ್ಟೇ ಮಾಡಿದ್ದೀನಿ. ಮುದ್ದುಗೆ ಸ್ವೀಟ್ ಇರಲಿ ಅಂತ ಹೇಳಿಬಿಟ್ಟು ಮಾಡಿದ. ಅವನಿಗೆ ಇದೆಲ್ಲ ಇಷ್ಟ ಆಗಲ್ಲ ಆ್ಯಕ್ಚುಲಿ, ಒಂದೊಂದು ಸರಿ ತಿಂತಾನೆ, ಒಂದೊಂದು ಸರಿ ತಿನ್ನೋದಿಲ್ಲ. ಆದರೂ ಇರಲಿ ಅಂತೇಳ್ಬಿಟ್ಟು ಮಾಡಿದೆ. ಹಾಗೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಆಮೇಲೆ ಅದ್ರ ಜೊತೆಗೆ ಇಟ್ಟಿದ್ವಿ, ಕೇಕ್ ಜೊತೆಗೇ ಇರಲಿ ಅಂತ. ನೋಡಿ ಈ ಥರ ಬಂದಿದೆ ಪೀಸ್ ಅಂತ. ನಾನು ದೊಡ್ಡದಾಗೇ ಮಾಡಿದೆ, ಚಿಕ್ಕದಾಗಿ ನೀಟಾಗಿ ಮಾಡಬೇಕಿತ್ತು, ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡಿದೆ. ಆಮೇಲೆ ಅಷ್ಟೊತ್ತಿಗೆ ಕೇಕ್ ಕಟ್ ಮಾಡೋಣ ಅಂಥೇಳಿ ತಮ್ಮಂಗೆ ಹೇಳಿದ್ವಿ, ತಮ್ಮ ಬಂದಿರಲಿಲ್ಲ, ವೆಯ್ಟ್ ಮಾಡ್ತಿದ್ವಿ. ಆಮೇಲೆ ಅವ್ನು ಬಂದಮೇಲೆ ಕೇಕ್ ಕಟ್ ಮಾಡಿಸೋಣ ಅಂತ. ಆಮೇಲೆ ಅವ್ನು ಬಂದ, ಒಂದು 8 ಗಂಟೆ ಆಗಿತ್ತು ಅನಿಸುತ್ತೆ, ಬಂದುಬಿಟ್ಟು ಆಮೇಲೆ ಕೇಕ್ ಕಟ್ಟಿಂಗ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡ್ವಿ. ಮುದ್ದುಗೆ ಫುಲ್ಲು ಖುಷಿ ಅಂದರೆ ಖುಷಿ ಅಷ್ಟೇ. ಆಮೇಲೆ ನಾವೇ ಇಷ್ಟು ಜನ ಅಂತ ಸುಮ್ಮನೆ ಇದ್ವಿ. ಆದರೆ ಅನ್ಎಕ್ಸ್ಪೆಕ್ಟೆಡ್ ಲಾಸ್ಟಲ್ಲಿ ನಮ್ಮ ರಿಲೇಷನ್ ಒಂದು 4 ಜನ ಬಂದರು. ಬಟ್ ಅವರಿಗೂ ಗೊತ್ತಿರಲಿಲ್ಲ ಬರ್ತ್ಡೇ ಮುದ್ದುದು ಅಂತ, ನಮಗೂ ಗೊತ್ತಿಲ್ಲ ಅವ್ರು ಬರ್ತಾರೆ ಅಂತ. ಅಷ್ಟೊತ್ತಿಗಾಗಲೇ ನಮ್ಮದು ಕೇಕ್ ಕಟ್ಟಿಂಗ್ ಎಲ್ಲ ಆಗಿ ಊಟದ ಟೈಮ್ ಆಗಿಬಿಟ್ಟಿತ್ತು. ಸರಿ, ಅವ್ರಿಗೆ ಬಂದಮೇಲೆ ಕೇಕೆಲ್ಲ ಕೊಟ್ವಿ ಅಷ್ಟೇ. ಅವರು ಹಾಗೆ ಎಲ್ಲೋ ಬಂದವ್ರು ನಮ್ಮ ಮನೆಗೆ ಬಂದರು. ಹಾಗಾಗಿ ಅಂದರೆ ನಮ್ಮ ಭಾವ, ನಮ್ಮ ಮಾವ ಮತ್ತು ಮಾವನ ಮಕ್ಕಳು, ಭಾವನ ಮಗ ಅಂತೆಲ್ಲ ಬಂದರು. ನಮಗೂ ಒಂಥರ ಖುಷಿ ಆಯಿತು. ಆಮೇಲೆ ಉಳಿದ್ಬಿಟ್ಟು ಅವರು ತಿರ್ಗಾ ಮಾರನೇ ದಿನ ಹೊರಟೋದ್ರು ಇಲ್ಲಿಂದ. ಕೇಕ್ ಕಟ್ಟಿಂಗೇ ಅವನಿಗೇನೋ ಒಂಥರ ಫುಲ್ ಖುಷಿ ಆಗಿಬಿಟ್ಟಿತ್ತು. ಮುಂಚೆ ಎಲ್ಲ ಅವ್ನು ಕೇಕ್ ತಿಂತಾನೇ ಇರಲಿಲ್ಲ, ಈಗೀಗ ಯಾಕೋ ಅವನಿಗೆ ಕೇಕ್ ಅಂದರೆ ಅಷ್ಟೊಂದು ಇಷ್ಟಪಡ್ತಾನೆ, ಗೊತ್ತಿಲ್ಲ. ಅಂದರೆ ಬೇರೆ ಟೈಮಲ್ಲೂ ಕೇಕ್ ಬೇಕು ಅಂತಿರ್ತಾನೆ, ಯಾಕೋ ಗೊತ್ತಿಲ್ಲ. ಫಸ್ಟೆಲ್ಲ ಕೇಕ್ ಈ ಥರ ಬರ್ತ್ಡೇ ಟೈಮಲ್ಲಿ ಕಟ್ ಮಾಡಿಸಿ ತಿನ್ನಿಸಿದ್ರೆ ತಿಂತಾನೇ ಇರಲಿಲ್ಲ, ಈಗ ಇಷ್ಟಪಟ್ಟು ತಿಂತಾನೆ. ಹಾಗೆ ಅವರಪ್ಪ ಮತ್ತು ಅಕ್ಕ, ನಾನು, ತಮ್ಮ ಅಂತ ಹೇಳಿಬಿಟ್ಟು ಎಲ್ರೂ ಕಟ್ ಮಾಡಿ ತಿನ್ನಿಸಿದ್ವಿ. ಎಷ್ಟು ತಿನ್ನಿಸಿದ್ರು ತಿಂತಾ ಇದ್ದ. ಪಾಪ ಒಂಥರ ಖುಷಿ ಅಲ್ವಾ, ಏನೋ ಒಂಥರ ಬರ್ತ್ಡೇ ಅಂತ ಹೇಳಿಬಿಟ್ಟು. ಅದಕ್ಕೆ ಎಲ್ಲ ತಿನ್ನಲಿ ಅಂತ ಹೇಳಿಬಿಟ್ಟು ಸುಮ್ಮನಾದ್ವಿ. ತಮ್ಮ ಕೇಕ್ನ ತಿನ್ನಿಸ್ಬಿಟ್ಟು ಸ್ವಲ್ಪ ತೆಗ್ದುಬಿಟ್ಟು ಆಮೇಲೆ ಅವ್ನ ಮೂಗಿಗೆ ಹಚ್ಬಿಟ್ಟ. ಅವನು ಅಂತಿದ್ದಾನೆ, ಮುದ್ದುಗೆ ಹಾಕ್ತಾನೆ ಇಲ್ಲ, ಮಾಮ ಹಿಂಗೆ ಮಾಡಿದ್ನಲ್ಲ ಅಂತ ಹೇಳಿ. ಅದನ್ನು ನೋಡಿಬಿಟ್ಟು ಅವಳು ಮಗಳು ಕೂಡ ಹೋಗಿ ಹಚ್ತಿದ್ದಾಳೆ. ಅವನಿಗೆ ಕೋಪನೂ ಬಂತು, ತಿರ್ಗಾ ಇಬ್ಬರೂ ಹಿಂಗೆ ಮಾಡ್ತಿದ್ದಾರಾ ಅಂತ ಹೇಳಿ ಮುಖ ಮುಚ್ಕೊಂಡ್ಬಿಡ್ತಾನೆ ಫುಲ್ಲು. ಅಂದರೆ ಅಲ್ಲಿಂದ ಎದ್ದೇಳೋಕ್ಕಾಗ್ತಿಲ್ಲ, ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದಾನಲ್ಲ, ಅದಕ್ಕೆ ನಾನಿನ್ನೂ ತಿನ್ನಿಸಿರ್ಲಿಲ್ಲ. ಹಾಗೆ ಎಲ್ಲ ನೋಡಿ ಹೆಂಗೆ ಮಾಡ್ತಿದ್ದಾನೆ ಅಂತೇಳಿ ಮುಖ ಮುಚ್ಕೊಂಡು ನಾಚಿಕೆ ಬೇರೆ ಆಗೋಯ್ತು ಅವನಿಗೆ. ಅದೇನು ಮಾಮ ಇಟ್ಟಿದ್ದು ಸುಮ್ಮನೆ.
ಹಾಂ ಓಕೆ ಮುಗಿತಾ? ನಂತರ ನಾನು ಕೇಕ್ ತಿನ್ನಿಸ್ದೆ. ಕೇಕ್ ತಿನ್ಸಾಗಿದ ನಂತರ ಸ್ವೀಟ್ ಯಾರೂ ತಿನ್ಸಿರ್ಲಿಲ್ಲ ನಾನು ಮಾಡಿ ಸ್ವೀಟು. ಅದಕ್ಕೆ ತಿನ್ಸೋಣ ಅಂತ ಹೋದರೆ ಏನು ಮಾಡ್ದೆ ನೋಡಿ. ಸೂಪರ್ ಆಗೈತೆ, ಸೂಪರ್ ಆಗೈತೆ ನೋಡಿ. ಈ ಥರ ಮರಿ ಹಾಂ ತಿನ್ನಿ ತಗೋತೀನಿ. ತಿನ್ನಿ ಆ ಸ್ಪೂನಲ್ಲಿ. ಅಷ್ಟೇ ಮುಗೀತು, ಬರ್ತಡೆ ಕತೆ ಮುಗೀತು. ಬರ್ತಡೆ ಬಾಯ್. ಆಯ್ತಲ್ಲ. ನಾವೇ ಕಟ್ ಮಾಡ್ಕೊಂಡು ನಾವೇ ತಿನ್ಬೇಕಷ್ಟೇ. ಸರಿ ಕೂತ್ಕೊಳ್ಳಿ, ಕಟ್ ಮಾಡೋಣ ನಿನ್ನೆಲ್ಲ. ಕಟ್ ಮಾಡಿ ಬೇಗ ಇದು ಮಾಡಿ ಹಾಕ್ಬಿಡ್ತೀನಿ. ಹಾಗೆ ಬರ್ತಡೆಗೆ ಅಂತ ಹೇಳಿ ಅಡುಗೆ ಚಿಕನ್ ತೊಗೊಂಡು ಬಂದಿದ್ದರು ನಮ್ಮನೆಯವರು. ಸ್ವಲ್ಪ ಚಿಕನ್ನ ಕಬಾಬ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಚಿಕನ್ನ ಸಾಂಬಾರು ಮಾಡಿದ್ದೆ. ಸಾಂಬಾರು ಯಾಕೆ ಅಂದರೆ ಕಡುಬು ಮಾಡಿದ್ದೆ, ಹಾಗಾಗಿ ಕಡುಬಿಗೆ ಚೆನ್ನಾಗಾಗುತ್ತೆ ಸಾಂಬಾರು. ಅದಕ್ಕೋಸ್ಕರ ಕಡುಬು, ಚಿಕನ್ ಸಾಂಬಾರು ಹಾಗೆ ಕಬಾಬು ಮತ್ತು ರೈಸು ಇಷ್ಟನ್ನು ಮಾಡಿದ್ದೆ ಬರ್ತಡೆಗೆ ಅಂತ ಹೇಳಿಬಿಟ್ಟು. ಮುದ್ದು ಬರ್ತಡೇ ಇಷ್ಟ ಆಗಿತ್ತು. ಹಾಗೆ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.